ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ತುಂಬ ದಿವಸ ಆದಮೇಲೆ ಅದಾನಿ ಶೇರ್ಸಲ್ಲಿ ನಮಗೆ ವೋಲಿಟಿಲಿಟಿ ಸೆಟ್ಲ್ ಆಗಿರೋ ಥರ ಅಪ್ಸೈಡ್ ಮೂವ್ ಕಾಣಿಸಿದೆ ಅಲ್ವಾ ಇವತ್ತು. ಇವತ್ತು ಅದಾನಿ ಎಂಟರ್ಪ್ರೈಸಸ್ಸು 15% ಪಾಸಿಟಿವ್ನಲ್ಲಿ ಕ್ಲೋಸ್ ಆಗಿದೆ ಆ್ಯಂಡ್ ಫ್ರಮ್ ಲೋ ಇಂದ ಆಲ್ಮೋಸ್ಟ್ 75 to 80% ಹತ್ರ ಈ ಸ್ಟಾಕ್ ಪ್ರೈಸು ರಿಕವರಿ ಆಗಿದೆ. ಆ್ಯಂಡ್ ಇವನ್ ಅದಾನಿ ಪೋರ್ಟ್ಸನ್ನು ಲೋ ಲೆವೆಲ್ಸಿಂದ 48% ಆ್ಯಂಡ್ ಅಂಬುಜಾ ಸಿಮೆಂಟ್ 22, ACC 8% ಈ ಥರ ರಿಕವರಿ ರೀಸೆಂಟ್ ಟೈಮ್ಸಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಇವತ್ತು ಮೋಸ್ಟ್ ಆಫ್ ದಿ ಅದಾನಿ ಶೇರ್ಸ್ ರಿಲೇಟೆಡ್ ಆಗಿ ಬಿಗ್ ಟ್ರಾನ್ಸಾಕ್ಷನ್ಸ್ ಅಂತೂ ನಡೆದಿದೆ. ಫ್ರೆಂಡ್ಸ್, ನಿನ್ನೆ ವಿಡಿಯೋದಲ್ಲಿ ನಾವು ಮಾತಾಡ್ಕೊಂಡು ಹಾಗೆ ಅದಾನಿ ಅವರು ಸಡನ್ ಆಗಿ ಸ್ವಲ್ಪ ಕಂಪನೀಸ್ ರಿಲೇಟೆಡ್ ಆಗಿ ಅವ್ರಿಗಿರುವಂಥ ಪ್ಲೆಡ್ಜಿಂಗ್ನ ಸಿಗ್ನಿಫಿಕೆಂಟ್ ಆಗಿ ಕಮ್ಮಿ ಮಾಡ್ತೀವಿ ಅನ್ನೋ ಥರ ಹೇಳ್ತಾ ಇರೋದು ನಿನ್ನೆ ಮಾರ್ಕೆಟ್ನಲ್ಲಿ ಆ ಫಾಲ್ನ ರಿವರ್ಸ್ ಮಾಡ್ತಾ ಸ್ಟಾಕ್ ಪ್ರೈಸ್ನಂತೂ ಸ್ಟೆಬಿಲಿಟಿಗೆ ತಗೊಂಡ್ಬಂದಿದೆ. ಇದೊಂದು ಬಿಗ್ ಥಿಂಗ್ ಅಂತ ಅನ್ಕೊಂಡ್ರೆ ದೊಡ್ಡ ವಿಷಯ ಅಂತಲೇ ಅನ್ಕೋಬೇಕು. ಬಿಕಾಸ್ ಅದಾನಿ ಪೋರ್ಟ್ಸ್ ರಿಲೇಟೆಡ್ ಆಗಿ 17.3% ಪ್ಲೆಡ್ಜಿಂಗ್ ಇದ್ದರೆ ಅದರಲ್ಲಿ ಔಟ್ ಆಫ್ 17.3 12% ಪ್ಲೆಡ್ಜಿಂಗ್ನ ರಿಮೂವ್ ಮಾಡ್ತಾ ಇರೋದು. ಅಂಡ್ ಅದಾನಿ ಗ್ರೀನ್ನಲ್ಲಿ 4.36% ಪ್ಲೆಡ್ಜಿಂಗ್ ಇದ್ದರೆ ಪ್ರಮೋಟರ್ ಹೋಲ್ಡಿಂಗ್ಸು ಅದರಲ್ಲಿ 3% ಅಂಡ್ ಅದಾನಿ ಟೋಟಲ್ನಲ್ಲಿ 6.6% ಪ್ಲೆಡ್ಜಿಂಗ್ ಇದ್ದರೆ ಅದರಲ್ಲಿ 1.4% ಆಫ್ ಪ್ರಮೋಟರ್ ಪ್ಲೆಡ್ಜಿಂಗ್ನ ರಿಮೂವ್ ಮಾಡ್ತಾ ಇರೋದು. ಗ್ರೂಪ್ ಆಫ್ ಸ್ಟಾಕ್ಸ್ ರಿಲೇಟೆಡ್ ಆಗಿ ಪ್ಲೆಡ್ಜಿಂಗ್ನ ಸಿಗ್ನಿಫಿಕೆಂಟ್ ಆಗಿ ಕಮ್ಮಿ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡ್ತಾ ಇರೋ ಕಾರಣವಾಗಿ ನಿನ್ನೆ ಟ್ರೇಡಿಂಗ್ ಸೆಷನಲ್ಲೂ ಸ್ಟಾಕ್ ಪ್ರೈಸ್ನಲ್ಲಿ ಸ್ಟೆಬಿಲಿಟಿ ಅಂಡ್ ಇವತ್ತು ಮೋಸ್ಟ್ ಆಫ್ ದಿ ಸ್ಟಾಕ್ಸ್ ರಿಲೇಟೆಡ್ ಆಗಿ ಅಪ್ಸೈಡ್ ಮೂವ್ ಕಾಣಿಸಿದೆ. ಅಂಡ್ ಇವತ್ತು ತುಂಬಾವರೆಗೂ ಅದಾನಿ ಗ್ರೂಪ್ಸ್ ರಿಲೇಟೆಡ್ ಆಗಿ ಕಂಪನೀಸ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದಾರಲ್ವಾ, ಲೈಕ್ ಅದಾನಿ ಪೋರ್ಟ್ಸ್, ಅದಾನಿ ಟ್ರಾನ್ಸ್ಮಿಷನ್ಸ್, ಇವನ್ ಅಂಬುಜಾ ಅವರು 3 ಕಂಪನೀಸನ್ನು ಯಾರೂ ಬಿಗ್ ವೇನಲ್ಲಿ ಡಿಸಪಾಯಿಂಟ್ ಮಾಡದೇ ಇರೋ ಕಾರಣವಾಗಿನೂ ಸ್ಟಾಕ್ಸ್ ರಿಲೇಟೆಡ್ ಆಗಿ ಓವರ್ ಆಲ್ ಆಗಿ ಗ್ರೂಪ್ ಆಫ್ ಸ್ಟಾಕ್ಸ್ ರಿಲೇಟೆಡ್ ಆಗಿ ಎನ್ವಿರಾನ್ಮೆಂಟ್ನ ನೆಗೆಟಿವ್ ಆಗಿ ಟರ್ನ್ ಮಾಡಿಲ್ಲ, ಸ್ಟೇಬಲ್ ಟು ಪಾಸಿಟಿವ್ ಆಗಿ ಇಡ್ತಾ ಇರೋದು ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತಿನ ಮೂವ್ಗೆ ನಾವು ರೀಸನ್ ಆಗಿ ಕಾಣಿಸ್ತಾ ಇದೆ. ಇವತ್ತು ಬಂದಿರುವಂಥ ಅದಾನಿ ಗ್ರೂಪ್ ರಿಲೇಟೆಡ್ ಆಗಿ ಬಂದಿರುವಂಥ ನಂಬರ್ಸ್ ಬಗ್ಗೆ ಮಾತಾಡ್ಕೊಂಡ್ರೆ ಅದಾನಿ ಟ್ರಾನ್ಸ್ಮಿಷನ್ ನಂಬರ್ಸು ಬೆಟರ್ ಆಗೇ ಬಂದಿದೆ. ಇನ್ಫ್ಯಾಕ್ಟ್ ಟ್ರಾನ್ಸ್ಮಿಷನ್ ನಂಬರ್ಸ್ ಬೆಟರ್ ಆಗಿದ್ರು ಇವರ ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ ಸ್ವಲ್ಪ ವೀಕ್ ಆಗಿ ಕಾಣಿಸಿದ್ರು ಇದ್ರ ರಿಲೇಟೆಡ್ ಆಗಿ ಮ್ಯಾನೇಜ್ಮೆಂಟ್ ಹೇಳ್ತಿರೋದು ಹೈಯರ್ ಕೋಲ್ ಕಾಸ್ಟು ಅಂಡ್ ಪವರ್ ಪರ್ಚೇಸ್ ಪ್ರೈಸಸ್ಸು ಜಾಸ್ತಿ ಬೆಳೀತಾ ಇರೋ ಕಾರಣವಾಗಿ ಇವರಿಗೆ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗಿರೋ ಥರ ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ಸನ್ನು ಅದಾನಿ ಅವರು ಮ್ಯಾನೇಜ್ ಮಾಡ್ತಿರೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ಓವರ್ ಆಲ್ ಅದಾನಿ ಟ್ರಾನ್ಸ್ಮಿಷನ್ ನಂಬರ್ಸ್ ನಾವು ಪಾಸಿಟಿವ್ ಆಗೇ ನೋಡ್ಬೋದು. ಬಟ್ ರೀಸೆಂಟ್ ಟೈಮ್ಸಲ್ಲಿ ಆಫ್ಟರ್ January 24th ಆದಮೇಲೆ ಸ್ಟಾಕ್ ನಿಯರ್ಲಿ 50% ಹತ್ರ ಕರೆಕ್ಟ್ ಆಗಿದೆ. ರೀಸೆಂಟ್ ಟೈಮ್ಸಲ್ಲಿ 10% ಲೋಯರ್ ಸರ್ಕ್ಯೂಟ್ ಅಪ್ಪರ್ ಸರ್ಕ್ಯೂಟ್ನಲ್ಲಿ ರೀಸೆಂಟ್ ಟೈಮ್ಸಲ್ಲಿ 10% ಲೋಯರ್ ಸರ್ಕ್ಯೂಟ್ ಅಪ್ಪರ್ ಸರ್ಕ್ಯೂಟ್ ಬ್ಯಾಂಡ್ನಲ್ಲಿ ಇತ್ತು. ಈಗ ಅದು 5% ಸರ್ಕ್ಯೂಟ್ ಲಿಮಿಟ್ಗೆ ರಿವೈಸ್ ಆಗಿದೆ. ನೆಕ್ಸ್ಟ್ ಅದಾನಿ ಪೋರ್ಟ್ಸ್ ಬಗ್ಗೆ ಮಾತಾಡ್ಕೊಂಡ್ರೆ ಇವರ ನಂಬರ್ಸು ಎಕ್ಸ್ಪೆಕ್ಟೇಷನ್ಸ್ ಅಂದ್ರೆ ಬಿಲೋನೇ ಇದೆ. ಕ್ವಾರ್ಟರ್ ಅಂಡ್ ಇಯರ್ ಕಂಪ್ಯಾರಿಸನಲ್ಲೂ ನಂಬರ್ಸು ಪರ್ಟಿಕ್ಯುಲರ್ ಆಗಿ ಇವರ ಮಾರ್ಜಿನ್ಸು ಆಪರೇಟಿಂಗ್ ಸೈಡು ನೆಗೆಟಿವ್ಗೆ ಇವರ ರೀಸನು 4x ವಾಲಿಟಿಲಿಟಿ ಅಂತ ಹೇಳ್ತಿದ್ದಾರೆ. ಬಟ್ ಇವರು ರಿಲೇಟೆಡ್ ಆಗಿ ಪಾಸಿಟಿವ್ ನಾವು ಗಮನಿಸಬೇಕಾಗಿರೋದು ಇವರ FY24 ಗೈಡೆನ್ಸ್. ಅಪ್ಕಮಿಂಗ್ ಫೈನಾನ್ಷಿಯಲ್ ಇಯರ್ ರಿಲೇಟೆಡ್ ಆಗಿ ಇವರು ಕೊಡ್ತಿರೋಂಥ ಗೈಡೆನ್ಸು ಆಪರೇಟಿಂಗ್ ಸೈಡ್ 15,000 crores ಹತ್ರ ಇವರು ಬಿಸ್ನೆಸ್ ಮಾಡಬೇಕನ್ನೋ ಥರ, ಆಪರೇಟಿಂಗ್ ಪ್ರಾಫಿಟ್ ಸೈಡು ಕೆಪೆಕ್ಸ್ ನಿಯರ್ಲಿ 4,500 crores ಹತ್ರ ಮಾಡ್ತೀವಿ ಅನ್ನೋ ಥರ. ಮೋಸ್ಟ್ ಇಂಪಾರ್ಟೆಂಟು ನೆಟ್ ಡೆಟ್ ಟು ಎಬಿಟಾ ಪ್ರೆಸೆಂಟ್ ಇರೋ ಲೆವೆಲ್ಸಿಂದ ಸಿಗ್ನಿಫಿಕೆಂಟ್ ಆಗಿ ರೆಡ್ಯೂಸ್ ಮಾಡ್ತಾ 2.5 ಟೈಮ್ಗೆ ತಗೊಂಡ್ಬರ್ಬೇಕನ್ನೋ ಥರ ಅಪ್ಡೇಟ್ಸ್ ಮಾಡ್ತಾ ಇರೋದು. ಅಪ್ಕಮಿಂಗ್ ಟೈಮ್ಸಲ್ಲಿ ಅಗ್ರೆಸಿವ್ ಆಗಿ ಗ್ರೋತ್ ಅಂಡ್ ಡೆಟ್ನ ಕಮ್ಮಿ ಮಾಡ್ಕೊತೀವಿ ಅಂತ ಮಾಡ್ತಿರೋಂಥ ಸ್ಟೇಟ್ಮೆಂಟ್ಸು ನಾವು ಓವರ್ ಆಲ್ ಆಗಿ ಅದಾನಿ ಪೋರ್ಟ್ಸ್ ರಿಲೇಟೆಡ್ ಆಗಿ ಪಾಸಿಟಿವ್ ಆಗಿ ನೋಡಬಹುದು. ಅಂಡ್ ವಿತ್ ರೆಸ್ಪೆಕ್ಟ್ ಟು ನಂಬರ್ಸ್ ನೋಡಬೇಕಂದ್ರೆ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ. ಇದರ ಪ್ರಕಾರ ಪ್ರೀವಿಯಸ್ಲಿ ಇರುವಂಥ ರೇಂಜಿಂದ ಈಗ 2.5% ರೇಂಜ್ಗೆ ಅಪ್ಕಮಿಂಗ್ ಟೈಮ್ FY24ಗೆ ತಗೊಂಡ್ಬರ್ಬೇಕಂದ್ರೆ ನಿಯರ್ಲಿ 5,000 crores ಹತ್ರ ಇವರು ಅದಾನಿ ಪೋರ್ಟ್ಸ್ಗೂ ಇಂಡಿವಿಜುವಲ್ ಆಗಿ ಅದಾನಿ ಪೋರ್ಟ್ಸ್ ರಿಲೇಟೆಡ್ ಆಗಿ ಇವರು ಸಾಲ ಪೇ ಮಾಡಬೇಕಾಗತ್ತೆ. ಅಂಡ್ ಇವನ್ ಅದಾನಿ ಪೋರ್ಟ್ಸ್ ರಿಲೇಟೆಡ್ ಆಗಿರುವಂಥ ಬಿಸ್ನೆಸ್ ಇವರು ಪಾಸಿಟಿವ್ ಆಗಿ ನೋಡ್ತೀವಿ ಅನ್ನೋ ಥರ. ಅಂಡ್ ಇವನ್ BNK ಸೆಕ್ಯೂರಿಟೀಸ್ ಅವರು ಅದಾನಿ ಪೋರ್ಟ್ಸ್ ರಿಲೇಟೆಡ್ ಆಗಿ ಇವರ ಬಿಸ್ನೆಸ್ ನ ಪಾಸಿಟಿವ್ ಆಗಿ ನೋಡ್ತಾ ಪ್ರೆಸೆಂಟ್ ಇರುವಂಥ ಲೆವೆಲ್ಸ್ ಇಂದ ಆಲ್ಮೋಸ್ಟ್ 70% ಹತ್ರ ಅಪ್ಸೈಡ್ ಟಾರ್ಗೆಟ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಅನ್ನೋ ಥರ 920 rupees ಟಾರ್ಗೆಟ್ ಅನ್ನೋ ಥರ ಇವರು ರಿಪೋರ್ಟ್ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಇವರು ಮೈನ್ ಆಗಿ ಮೆನ್ಷನ್ ಮಾಡ್ತಿರೋದು ಬಿಸ್ನೆಸ್ ಸಾಲಿಡ್ ಆಗಿದೆ, ಅಪ್ಕಮಿಂಗ್ ಟೈಮ್ಸ್ ಅಲ್ಲೂ ಇವರು ಡೆಟ್ನೂ ರೀಪೇ ಮಾಡ್ತಾರೆ ಅನ್ನೋ ಥರ ಭಾವಿಸ್ತಾ ಅಪ್ಕಮಿಂಗ್ ಟೈಮ್ಸ್ ಅಲ್ಲೂ ಅದಾನಿ ಪೋರ್ಟ್ಸ್ ಒಂದು ಹ್ಯೂಜ್ ಸ್ಕೋಪ್ ಇದೆ ಅಂತ ಇವರು ಭಾವಿಸ್ತಾ ಸ್ಟಾಕ್ ರಿಲೇಟೆಡ್ ಆಗಿ 920 ಟಾರ್ಗೆಟ್ನ ಕೊಡ್ತಿರೋ ಥರ BNK ಸೆಕ್ಯೂರಿಟೀಸ್ ಅವರು ಅಪ್ಡೇಟ್ ಮಾಡಿದ್ದಾರೆ. ಇದೆಲ್ಲ ಓಕೆ, ಬಟ್ ಅದಾನಿ ಗ್ರೂಪ್ ಟ್ರಬಲ್ಗೆ ಏನಾದರೂ ಹೋದ್ರೆ ಯಾರ ಹತ್ರ ಆದ್ರೆ ಲೋನ್ಸ್ ತಗೊಂಡಿದಾರಲ್ವಾ, ಇಂಡಿಯನ್ ಬ್ಯಾಂಕ್ಸ್ ಎಲ್ಲ ಯಾವುದೆಲ್ಲ ಇದೆಯಲ್ಲ ಅವ್ರು ಕೊಟ್ಟಿರೋಂಥ ಲೋನ್ಸ್ಗೆ ಇಂಪ್ಯಾಕ್ಟ್ ಆಗ್ತಾ ಇದ್ರೆ ಇಂಡಿಯನ್ ಬ್ಯಾಂಕ್ ಸೆಕ್ಟರ್ಗೆ ಲಿಮಿಟೆಡ್ ರಿಸ್ಕ್ ಇರುತ್ತೆ ಅನ್ನೋ ಥರ ಎಂಟೈರ್ ಸಿಸ್ಟಮ್ಸ್ ಅಲ್ಲಿ ಬ್ಯಾಂಕಿಂಗ್ ಸಿಸ್ಟಮ್ನ ಕೊಲಾಪ್ಸ್ ಮಾಡಲ್ಲ ಅನ್ನೋ ಥರ ಅಮೆರಿಕಾ ಬೇಸ್ಡ್ ರೇಟಿಂಗ್ ಫರ್ಮ್ ಆಗಿರುವಂಥ ಫಿಟ್ಸ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಅಂಡ್ ಅವ್ರು ಹೇಳ್ತಿರೋಂಥ ಪ್ರಕಾರ ಎಂಟೈರ್ ಇಂಡಿಯನ್ ಬ್ಯಾಂಕ್ಸ್ ಕೊಟ್ಟಿರೋಂಥ ಲೋನ್ಸ್ ನಲ್ಲಿ ಅದಾನಿಸ್ ಒಂದು ಲೋನು 0.8 to 1.2% ಅಂಡ್ ಅದರಲ್ಲೂ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸೇ ಜಾಸ್ತಿ ಲೋನ್ಸ್ ಕೊಟ್ಟಿದೆ. ಅದರಿಂದ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಮೇಲೆ ಸ್ವಲ್ಪ ಇಂಪ್ಯಾಕ್ಟ್ ಆ ಟೈಮಲ್ಲಿ ಇರ್ಬೋದೇನೋ, ಬಟ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಮೇಲೆ ಆ ಇಂಪ್ಯಾಕ್ಟ್ ಸಿಗ್ನಿಫಿಕೆಂಟ್ ಲೋಯರ್ ಸೈಡ್ ಇರುತ್ತೆ ಅಂತ. ಬಟ್ ಇದನ್ನು ಅವ್ರು ಹೇಳ್ತಿದ್ದಾರೆ, ಇಫ್ ಅದಾನಿ ಅವ್ರು ಏನಾದರೂ ಡಿಫಾಲ್ಟ್ ಆಗ್ತಾ ಇದ್ರೆ ಆರ್ ಯಾವುದಾದ್ರೂ ಇಶ್ಯೂ ಆಗಿ ಡೌನ್ ಆಗ್ತಾ ಇದ್ರೆ ದೆನ್ ಈ ಇಂಪ್ಯಾಕ್ಟು ಬೇರೆ ಕಂಪನೀಸ್ ಮೇಲೆ ಒಂದು ಕಾರ್ಪೊರೇಟ್ ಬಾಂಡ್ಸ್ ಮೇಲೆ ಬೀಳುತ್ತೆ ಅನ್ನೋ ಥರ. ಬಿಕಾಸ್ ಅದಾನಿ ಅವ್ರ ಮೇಲೆ ನಂಬಿಕೆಯಿಂದ
ಯಾವ ಗ್ಲೋಬಲ್ ಕಂಪನೀಸ್ ಆರ್ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಎಲ್ಲ ಇನ್ವೆಸ್ಟ್ ಮಾಡಿರುತ್ತಲ್ವಾ, ಇಫ್ ಅದಾನಿ ಅವ್ರು ಏನಾದರೂ ಡಿಫಾಲ್ಟ್ ಆಗ್ತಾ ಅವ್ರು ಲಾಸ್ಗೆ ಹೋಗ್ತಾ ಇದ್ರೆ ದೆನ್ ಬೇರೆ ಇಂಡಿಯನ್ ಕಾರ್ಪೊರೇಟ್ ಬಾಂಡ್ಸ್ ಮೇಲೇನು ಆ ಇಂಪ್ಯಾಕ್ಟ್ ಬೀಳ್ತಾ ರೆಸ್ಟ್ ಆಫ್ ದ ಇಂಡಿಯನ್ ಕಂಪನೀಸು ಥ್ರೂ ಬಾಂಡ್ಸ್ ಮೂಲಕ ಅವಾಗ ರೈಸ್ ಮಾಡಬೇಕಂತ ಸಾಲ ಅನ್ಕೊಂಡು ಅವ್ರಿಗೆ ಕಾಸ್ಟ್ ಬೆಳೆಯುತ್ತಲ್ವಾ, ಅದರಿಂದ ಸೊ ಇದು ಎಂಟೈರ್ ಕಾರ್ಪೊರೇಟ್ ಸಿಸ್ಟಮ್ಗೆ ನೆಗೆಟಿವ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇದೊಂದು ಕನ್ಸರ್ನ್ ಬಿಟ್ರೆ ಎಂಟೈರ್ ಬ್ಯಾಂಕಿಂಗ್ ಸಿಸ್ಟಮ್ ಅದಾನಿ ಅವರಿಂದ ಕೊಲಾಪ್ಸ್ ಆಗತ್ತೆ ಅಂತ ಇರುವಂತ ಮಾತಲ್ಲಿ ನಿಜ ಇಲ್ಲ ಅನ್ನೋ ತರ ಫಿಟ್ಸ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಅಂಡ್ ಫ್ರೆಂಡ್ಸ್, ತುಂಬಾವರೆಗೂ ಬ್ಯಾಂಕ್ಸ್ ಅಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅವ್ರು ಎಷ್ಟು ಅದಾನಿ ಅವರಿಗೆ ಎಕ್ಸ್ಪೋಜರ್ ಇದ್ದಾರೆ ಅನ್ನೋದು ರಿಲೀಸ್ ಮಾಡಲಿಲ್ಲ. ತುಂಬಾ ಕಮ್ಮಿ ಜನ ಮಾತ್ರನೇ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ರಿಲೀಸ್ ಮಾಡಿರೋದ್ರಲ್ಲಿ ನಿಮಗೆ ಡೇಟಾ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಇಂಡಿಯಾಲಿರುವಂಥ ಬ್ಯಾಂಕ್ಸ್ನಲ್ಲಿ ನಿಯರ್ಲಿ 4 ಬ್ಯಾಂಕ್ ಸೈಡು 48,000 crores ಹತ್ರ ಅದಾನಿ ಅವ್ರಿಗೆ ಸಾಲ ಕೊಟ್ಟಿರೋ ಹತ್ರ ನಮ್ಗೆ ಡೇಟಾ ನೋಡಿದ್ರೆ ಅರ್ಥ ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು ಪರ್ಸೆಂಟೇಜು ಲೋನ್ ಬುಕ್ ಆಕ್ಸಿಸ್ ಬ್ಯಾಂಕ್ ಅವರು 0.9% ವ್ಯಾಲ್ಯೂ ಆಗುವಂಥ ಅವರ ಲೋನ್ ಬುಕ್ನ ನಿಯರ್ಲಿ 7,100 crores ಹತ್ರ ಅದಾನಿ ಅವ್ರಿಗೆ ಲೋನ್ ಕೊಟ್ಟಿರೋ ಥರ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಇದು ಫ್ರೆಂಡ್ಸ್ ಅದಾನಿ ಕಂಪನಿ ಬಗ್ಗೆ ರೈಟ್ ನಾವು ರನ್ನಿಂಗ್ ಸಿಚುವೇಶನ್ ಅಲ್ಲಿರುವಂಥ ಅಪ್ಡೇಟ್ಸ್. ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಅಂಡ್ ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.